ಎಚ್ ಡಿ ರೇವಣ್ಣವ್ರನ್ನ ಅವರಿಗೆ 7 ವರ್ಷ ಸಜೆ ಇರೋಂಥ ಪ್ರಕರಣದಲ್ಲಿ ಎಫ್ ಐ ಆರ್ ಹಾಕಿ 3 ದಿವಸದೊಳಗೆ SIT ಅವ್ರ ಮೇಲೆ ಕಸ್ಟಡಿ ತಾಳ್ತೀರಿ. ಇವರು ಇಡೀ ಹಾಸನದ ಮಾನ ಮರ್ಯಾದೆ ಹೆಣ್ಮಕ್ಳನ್ನ ಹರಾಜು ಹಾಕಿದ್ದಾರೆ. ಇವರು ವಿತರಣೆ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಇಡೀ ಜಿಲ್ಲಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಸನದ ಹೆಣ್ಮಕ್ಳು ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಇವರು ಎಲ್ಲೂ ಬ್ಲರ್ ಮಾಡ್ದಲ್ಲೇ ಮಾನ ಮರ್ಯಾದೆ ಹರಾಜು ಮಾಡಿದ್ದಾರೆ. ಇವರು ಈ ಪ್ರಕರಣಕ್ಕೆ ಸೂಕ್ತದಾರಗಳೇ ಇವರು. ಆದರೆ ಇವ್ರ ಮೇಲೆ ಯಾಕೆ ನೀವು ಇಷ್ಟಿಂದವರೆಗೂ ಪ್ರಕರಣಗಳು ರಾಜ್ಯ ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಇವತ್ತಾದರೂ ಅವ್ರಿಗೂ ಬೇಲ್ ಅಪ್ಲಿಕೇಶನ್ ವಜಾ ಆಗಿದೆ. ಈಗಲಾದರೂ ಅವ್ರಿಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಹಾಸನದಲ್ಲಿ ಪೊಲೀಸ್ ಇಲಾಖೆ ಏನು ನಿದ್ದೆ ಮಾಡಿ ಕೂತಿದ್ದಾರೋ ಇಲ್ಲ ಯಾರೋ ಒಬ್ಬ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ ನನಗೆ. SP ಅವರು ಎಲ್ಲರಿಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಏನೇನು ನಡೀತಿದೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟು SP ಆಫೀಸಲ್ಲಿ ಇರುತ್ತೆ. ಆದರೂ ಯಾಕೆ ನೀವು ಇವ್ರ ಮೇಲೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ? ವಿತರಣೆ ಮಾಡೋಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ರಿ? ವಿತರಣೆ ಮಾಡೋದ್ಮೇಲೆ ಅವರು ಮಾಡಿರೋಂಥ ಅಪರಾಧ ಘೋರ ಅಪರಾಧ ಅಂತ ಗೊತ್ತಿದ್ರು ಯಾಕೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕ ಹಾಸನದ SP ಅವರಿಗೆ ನಾನು ತಿಳಿಯೋಕೆ ಇಷ್ಟಪಡ್ತೀನಿ. ಈಗಲಾದರೂ ಅವ್ರಿಗೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅವ್ರದ್ದು ಬೇಲ್ ಅಪ್ಲಿಕೇಶನ್ ಕ್ರಿಮಿನಲ್ ಮಿಸ್ ನಂಬರ್ 460/24ರಲ್ಲಿ ಕಾರ್ತಿಕ್ ಮತ್ತು ಪುಟ್ಟರಾಜ್ ಅನ್ನೋರ್ದು ರಿಜೆಕ್ಟ್ ಆಗಿದೆ. ಮಾನ್ಯ ಹಾಸನದ 3ನೇ ಅಧಿಕ ಜಿಲ್ಲಾ ನ್ಯಾಯಾಧೀಶ ರಿಜೆಕ್ಟ್ ಆಗಿದೆ. ಅದ್ರ ಜೊತೆಗೆ ಚೇತನ್ನು 448/24 ಅವರು ಬೇಲ್ ಅಪ್ಲಿಕೇಶನ್ ನಂಬರು ಇದು ಸಹ ರಿಜೆಕ್ಟ್ ಆಗಿದೆ. ಆಮೇಲೆ ನವೀನ್ ಗೌಡ ಏನು ಈ ವಿತರಣೆ ಮಾಡೋಕ್ಕೆ ಕಿಂಗ್ ಪಿನ್ ಅಂತ ಹೇಳ್ತಾರೆ, ಇವಂದು 452/24 ಇದು ರಿಜೆಕ್ಟ್ ಆಗಿದೆ. ಈಗಲಾದರೂ ನಾನು SP ಅವರಲ್ಲಿ ಕೇಳಕ್ಕೆ ಇದು ಮಾಡ್ತೀನಿ, ನಿಮ್ಮಲ್ಲಿ ಪಾರದರ್ಶಕತೆ ಏನಾದರೂ ಇದ್ದರೆ ದಯಮಾಡಿ ಏನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿತರಣೆ ಮಾಡಿದ್ರು, ಹಾಸನದ ಹೆಣ್ಮಕ್ಳನ್ನ ಗೌರವವನ್ನು ಹಾಳು ಮಾಡಿದ್ರು. ಇವ್ರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತಗೊಳ್ಳಲೇಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್. ಹಾಸನದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ. ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಂಥವರು ಕ್ರಿಮಿನಲ್ ಮಿಸ್ ನಂಬರ್ 460/24ರಲ್ಲಿ ಕಾರ್ತಿಕ್ಕು ಆ್ಯಂಡ್ ಮತ್ತು ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಇವರು 460/24ರಲ್ಲಿ ಅರ್ಜಿ ಹಾಕಿದರು. ಈ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ವಜಾ ಮಾಡಿದೆ. ಅದ್ರ ಜೊತೆಗೆ ಚೇತನ್ ಅದರಲ್ಲಿ 3ನೇ ಆರೋಪಿ ಅವನು 448/24ರಲ್ಲಿ ಚೇತನ್ನವರು ಹ್ಯಾಂಡ್ ಸ್ಪೀಟರ್ ಬೆಲೆ ಹಾಕಿದರು, ಅವ್ರದ್ದು ಸಹ ರಿಜೆಕ್ಟ್ ಆಗಿದೆ. ಅದ್ರ ಜೊತೆಗೆ ನವೀನ್ ಗೌಡ ಅವನು 452/24ರಲ್ಲಿ ಅರ್ಜಿ ಹಾಕಿದ್ದ, ಆ ಪ್ರಕರಣವೂ ಸಹ ಇವತ್ತು ವಜಾ ಆಗಿದೆ ಅಂತ ಹೇಳ್ತೀನಿ. ಕಂಪ್ಲೇಂಟು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದರಲ್ಲಿ ಏನು CR ನಂಬರ್ 33/24 ಇತ್ತು. ಪ್ರಜ್ವಲ್ ರೇವಣ್ಣನವರ ಜಿಲ್ಲಾ ಏಜೆಂಟ್ ಯಾರಾಗಿದ್ದರು ಪೂರ್ಣಚಂದ್ರ ಅವರು ಇವ್ರ ವಿರುದ್ಧವಾಗಿ ಅರ್ಜಿಯನ್ನು ಕೊಟ್ಟಿದ್ರು. ಈ ಅರ್ಜಿ ಕಂಪ್ಲೇಂಟ್ದಾರ ಆಗಿದ್ರು ಇವ್ರಿಗೆ ಜಿಲ್ಲಾ ಏಜೆಂಟು. ಇಲ್ಲಿ ಟೋಟಲ್ಲು ನಾವು ದೂರನ್ನ ನವೀನ್ ಗೌಡ ಮತ್ತು ಇತರರು ಅಂತ ಮಾಡಿದ್ವಿ. ಆ ಯೂನಿವರ್ಸಿಟಿ ಇದರಲ್ಲಿ ಏನು ರಿಮೈಂಡರ್ ಅರ್ಜಿಗಳಲ್ಲೆಲ್ಲ ಟೋಟಲ್ 5 ಜನ ಮೇಲೆ ಅವ್ರ ಮೇಲೆ FIR ಆಯಿತು ಮತ್ತು ಇತರರು ಅಂತ. ಇದ್ರ ಜೊತೆಗೆ ಉಳಿದಂಥವ್ರು ಯಾರು ವಿತರಣೆ ಮಾಡಿದರು ಅವ್ರಗಳ ಮೇಲೂ ಇದು ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾಕೋ ನಮ್ಮ ಜಿಲ್ಲಾ ಪೊಲೀಸು ಆಡಳಿತ ನಿದ್ದೆಗೆಟ್ಟಿದೆ ಅನ್ಸ ಕಾಣಿಸುತ್ತೆ. ನಿದ್ದೆಗೆಟ್ಬಿಟ್ಟವ್ರು ಅವರು. ಈ ಒಂದು ಪ್ರಕರಣ ನಾವು ದಾಖಲಿಸಿದೀವೋ ಇಲ್ಲೋ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಈ ಒಂದು ಇದರಲ್ಲಿ ಯಾವುದೇ ಮಾಜ ಪ್ರಕ್ರಿಯೆಗಳೇನು ಇನ್ನೂ ಮಾಡಲಿಲ್ಲ, ಯಾವುದೇ ಸೀಸರ್ ಮಾಜರೂ ಮಾಡಲಿಲ್ಲ. ಅವರು ಏನು ಇವತ್ತು ಹಾಸನದ ಮಹಿಳೆಯರ ಫೋಟೋಗಳನ್ನ ಬ್ಲರ್ ಮಾಡ್ದಲೆ ಹಾಸನದ ಮಹಿಳೆಯರನ್ನ ಮರ್ಯಾದೆ ತೆಗೆದ್ರಲ್ಲ ಇವರು ಇವತ್ತು ರೋಡ್ಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಅವ್ರನ್ನ ಯಾರೂ ಇವತ್ತು ಇದು ಮಾಡಿಲ್ಲ. ಇವ್ರುಗಳಿಗೆ ಎಲ್ಲ ರಕ್ಷಣೆಯನ್ನು ಸರ್ಕಾರ ಕೊಡ್ತೈತೆ. ಆದರೆ ರೇವಣ್ಣ ಅವರು
ಆಗರೆ HD ರೇವಣ್ಣ ಅವ್ರಿಗೆ ಹಾಕಿ 2 ದಿವಸಕ್ಕೆ ಸುಳ್ಳು ಪ್ರಕರಣ ದಾಖಲಾಗಿದ್ದು ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ರೇವಣ್ಣ ಅವ್ರ ವಿರುದ್ಧವಾಗಿ ಸುಳ್ಳು ಪ್ರಕರಣ ಇದ್ದು ಕಿಡ್ನಾಪ್ ಕೇಸು ಅಂತ. ಆದರೆ 2 ದಿವಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರಿಗೆ 10 ವರ್ಷ ಸಜೆ ಇದೆ ಇವರಿಗೆ, ನಾನ್ ಬೇಲೆಬಲ್ ಕೇಸ್ ಇದ್ದು. ಆದರೂ ಇವ್ರ ಮೇಲೆ ಯಾವುದು ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ. ಮುಂದಿನ ಕ್ರಮ ಇವ್ರನ್ನ ಜಿಲ್ಲಾ ಪೊಲೀಸ್ ಆಡಳಿತ ಇವ್ರನ್ನ ಅರೆಸ್ಟ್ ಮಾಡಬೇಕು. ಇವರಿಗೆ ಇಷ್ಟರೊಳಗೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನ, ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇವರಿಗೆ ಪೊಲೀಸ್ ರಕ್ಷಣೆ, ಸರ್ಕಾರದ ರಕ್ಷಣೆ ಇರೋದ್ರಿಂದ ನನ್ನ ಪ್ರಕಾರ ಅರೆಸ್ಟ್ ಮಾಡಿಲ್ಲ ಅನ್ನೋ ಕಾಣಿಸುತ್ತೆ. ಇವರು ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಕಾಪಿ ತಗೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಅವಶ್ಯಕತೆ ಇರುತ್ತದೆ. ಆದರೆ ಅಷ್ಟರೊಳಗೆ ಇವ್ರನ್ನ ಅರೆಸ್ಟ್ ಮಾಡಿ ಇವರು ಸಾಕ್ಷಿ ನಾಶವನ್ನು ಮಾಡೋಂಥ ಇವರು, ಏಕೆಂದರೆ ಇವರೆಲ್ಲಾದರೂ ರಾಜಕೀಯ ಪ್ರೇರಿತ ಇರೋಂಥವ್ರು. ನಿಮಗೆ ಗೊತ್ತು ನವೀನ್ ಗೌಡ ಯಾರ ಅಂಡರಲ್ಲಿದ್ದಾನೆ ಅಂತ, ಇದೆ ಶರತ್ತು ಯಾರ ಅಂಡರಲ್ಲಿದ್ದಾರೆ ಅಂತ ಗೊತ್ತು. ಇನ್ನು ಉಳಿದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜನ್ ಅವರು ಯಾರ ಅಂಡರ್ದಲ್ಲಿ ಇದ್ದಾರೆ ಅಂತ ಗೊತ್ತು. ಇವರೆಲ್ಲ ಸಾಕ್ಷಿ ನಾಶವನ್ನು ಮಾಡುವಂಥ ಹಂತದಲ್ಲಿ ಅವರೇ. ದಯಮಾಡಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರು ಅರೆಸ್ಟ್ ಮಾಡಿ ಎಲ್ಲೆಲ್ಲಿ ಅವರು ವಿತರಣೆಯನ್ನು ಮಾಡಿದ್ರು ಅನ್ನೋದನ್ನ ಮಾಜ ಪ್ರಕ್ರಿಯೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಕೇಳ್ಕೊಳ್ತೀನಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.